ಮೀನರಾಶಿಯವರ 2025ರ ವರ್ಷ ಭವಿಷ್ಯವನ್ನ ತಿಳಿಯೋಣ. ಈ ವರ್ಷ ನೌಕರಸ್ಥರು ತಮ್ಮ ನೌಕರಿ ಕ್ಷೇತ್ರದಲ್ಲಿ ಕಾಯಕವೇ ಕೈಲಾಸ ಅಂತ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡಿದ್ರೆ ತಮ್ಮ ಫಲಿತಾಂಶಗಳನ್ನ ನೌಕರಿಯಲ್ಲಿ ಪಡಿಬಹುದು. ಅದರ ಜೊತೆಗೆ ಯಾರು ವ್ಯಾಪಾರಸ್ಥರಿದ್ದೀರಿ ತಮ್ಮ ವ್ಯಾಪಾರಿ ಸ್ಥಳದಲ್ಲಿ ವಿಶೇಷವಾಗಿ ಬಹಳಷ್ಟು ಗಮನ ಕೊಟ್ಟು ಸಮಯಕ್ಕೆ ಸರಿಯಾಗಿ ವ್ಯಾಪಾರ ಉದ್ಯೋಗ ಗ್ರಾಹಕರ ಕಡೆಗೆ ಅತಿ ಹೆಚ್ಚಿನ ಗಮನವನ್ನು ಕೊಟ್ಟು ವ್ಯಾಪಾರದಲ್ಲಿ ಪ್ರಗತಿ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡಬೇಕು. ಆಲಸ್ಯ ಮತ್ತು ಸುಸ್ತು ಪ್ರವೃತ್ತಿ ಅನಾವಶ್ಯಕ ರಜೆಯನ್ನು ಮಾಡುವಂತಹ ಪ್ರಯತ್ನ ಮಾಡಬಾರ್ದು. ಯಾರ್ಯಾರು ವಿವಾಹಿತರಿದ್ದೀರಿ ವಿವಾಹಿತರೆಲ್ಲರಿಗೂ ಕೂಡ ಈ ವರ್ಷ ಉತ್ತಮವಾದಂಥ ಹೊಂದಾಣಿಕೆ ಇದೆ. ಬಹಳ ಸಂಗಾತಿಯೊಂದಿಗೆ ಬಹಳಷ್ಟು ಸುಖಮಯವಾದಂಥ ಜೀವನವನ್ನು ಮೀನರಾಶಿಯವರು ಕಾಣ್ತೀರಿ. ಆಮೇಲೆ ಯಾರು ಅವಿವಾಹಿತರಿದ್ದೀರಿ ಈ ವರ್ಷ ಪೂರ್ತಿ ವಿವಾಹ ಭಾಗ್ಯ ಚೆನ್ನಾಗಿದೆ. ಮದುವೆ ಕಾರ್ಯಕ್ರಮದ ಎಲ್ಲ ತಯಾರಿಯನ್ನು ತಾವು ಮಾಡ್ಕೋಬಹುದು. ಇದರ ಜೊತೆಗೆ ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರಿ ಆ ವಿದ್ಯಾರ್ಥಿಗಳಿಗೆ ಈ ವರ್ಷ ಸಾಧಾರಣ ಇರೋದರಿಂದ ಮಕ್ಕಳು ಹೊರಗಡೆ ಅಂದರೆ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಅಧಿಕ ಪ್ರಯತ್ನವನ್ನು ಮಾಡಿಸ್ಬೇಕಾಗತ್ತೆ. ಅದರ ಜೊತೆಗೆ ಆರೋಗ್ಯ ಅಂತ ಬಂದಾಗ ಆರೋಗ್ಯವು ಕೂಡ ಈ ವರ್ಷ ಬಹಳಷ್ಟು ಚೆನ್ನಾಗಿದೆ. ಅನೇಕ ರೀತಿಯ ಅನಾರೋಗ್ಯ ಸಮಸ್ಯೆಗಳಿದ್ದವರು ಕೂಡ ಈ ವರ್ಷ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆಯನ್ನು ಕಂಡ್ಕೋತೀರಿ. ಒಂದು ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ. ಪ್ರತಿ ತಿಂಗಳು ಕೋತಿಗಳಿಗೆ ಕಡಲೆಕಾಳು ಮತ್ತು ಬೆಲ್ಲವನ್ನು ಕೊಟ್ಟು ನಮಸ್ಕರಿಸಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ವರ್ಷ ತುಂಬಾ ಚೆನ್ನಾಗಾಗತ್ತೆ. ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ.